ಸಂವಿಧಾನ ಭಾರತೀಯರ ಕೈದೀವಿಗೆ. ಸಂವಿಧಾನ ಯಾವುದೋ ಕಾವ್ಯ, ಕಥೆ, ಕಾದಂಬರಿ, ಪುಸ್ತಕವಲ್ಲ. 140 ಕೋಟಿ ಭಾರತೀಯರನ್ನ ಕೈಹಿಡಿದು ನಡೆಸುವ ದೀವಿಗೆಯಾಗಿದೆ ಎಂದು ಕಲ್ಮೂಡ್ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಬಾಳಾಸಾಹೇಬ್ ತಿಳಿಸಿದರು. ಕಮಲಾಪುರ ಪಟ್ಟಣದ ಗುರುಶಾಂತಪ್ಪ ಮಾಲಿಪಾಟೀಲ್ ಕ್ರೀಡಾಂಗಣದಲ್ಲಿ ಬುಧವಾರ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಸಮಾರಂಭದಲ್ಲಿ ಅವರು ಮಾತನಾಡಿದ್ದಾರೆ. ಸಂವಿಧಾನ ದೇಶದ ಮೂಲ ಕಾನೂನು, ರಾಷ್ಟ್ರ ಗ್ರಂಥ, ಪ್ರಗತಿಯ ಸಂಕೇತ. ಪ್ರಜಾಪ್ರಭುತ್ವದ ಉಳಿವಿಗೆ ಸಂವಿಧಾನ ಅಗತ್ಯ. ಸಮಾನತೆ, ಸಹೋದರತೆ, ಸಾರ್ವಭೌಮತೆ, ಪ್ರಜಾಸತ್ತಾತ್ಮಕ ರಾಷ್ಟ್ರಕ್ಕೆ ಸಮಗ್ರ ಕಾನೂನುಗಳನ್ನು ಒಳಗೊಂಡ ಸಂವಿಧಾನ ಅಗತ್ಯ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಬಗ್ಗೆ ತಿಳಿದಿರಬೇಕು ಎಂದಿದ್ದಾರೆ. ಕಮಲಾಪುರದಲ್ಲಿ ಬುಧವಾರ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ತಹಸೀಲ್ದಾರ್ ಮೊಹಸಿನ್ ಅಹಮದ್ ಅವರು ಚಾಲನೆ ನೀಡಿದರು. ಅಲ್ಲದೆ ಸಂವಿಧಾನದ ಅರಿವು ಮತ್ತು ಅದರ ಜಾಗೃತಿಯನ್ನ ಮಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಆವರಣದಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ ಮಾಡಲಾಯಿತು. ವಿವಿಧ ಶಾಲಾ ಮಕ್ಕಳು ಲೇಜಿಮ್ ನೃತ್ಯ ಪ್ರದರ್ಶಿಸಿದರು. ಕುಂಭ ಕಳಸ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ತಹಸೀಲ್ದಾರ್ ಮೊಹಸಿನ್ ಅಹಮದ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಾಂತಪ್ಪ ಹಾದಿಮನಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಂಬರೀಶ್ ಪಾಟೀಲ್, ಗಿರೀಶ್ ರಂಜೋಳ್ಕರ್, ರಾಮಚಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಂಚಿನಾಳ, ದೀಪಕ್ ಶೆಟ್ಟಿ, ಶರಣು ಸೇರಿದಂತೆ ಅನೇಕರು ಹಾಜರಿದ್ದರು.